ಅಕ್ಕನ ಮನೆ ಗೃಹ ಪ್ರವೇಶ ಮುಗಿಸಿ ಬಂದಾಗಿಂದ ಕೂದಲೆಲ್ಲ ತಲೆ ಎಲ್ಲ ಪೊರ್ಕೆ ಥರ ಅಂತಿತ್ತು. ಹಂಗಾಗಿ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಮುಖಕ್ಕೆಲ್ಲ ಎಣ್ಣೆ ಒಂದು ಸ್ವಲ್ಪ ಸವರ್ಕೊಂಡು ಹಲಸಿನ ಹಣ್ಣು ಕುಯ್ಬೇಕಂದ್ರೆ ಮರ ಕತ್ತಕ್ಕೆ ಕರಿತಾ ಇದ್ದಾರೆ. ನೋಡ್ತೀನಿ ಆಗುತ್ತಾ ಹೇಗೆ ಅಂತ. ಬಂದಿದ್ದೀನಿ, ನಮ್ಮ ಹೊಲಕ್ಕೆ ಹೋಗ್ತಾ ಇದ್ದೀನಿ. ನಾವು ಹೊಲದಲ್ಲಿ ಫುಲ್ಲು ಗೆಣಸು ಹಾಕ್ಬಿಟ್ಟಿದ್ದೀವಿ. ಈ ಸಲ ಮೊನ್ನೆ ಬಂದ ಮಳೆಗೆ ಪಾತಿ ಒಳಗೆಲ್ಲ ಚರಂಡಿಗಳಾಗ್ಬಿಟ್ಟಿದೆ, ದೊಡ್ಡ ದೊಡ್ಡ ಚರಂಡಿಗಳು. ದಾಟದೊಂದು ಸಮಸ್ಯೆ. ಅಲ್ಲಿದ್ದಾರೆ, ಅಲ್ಲಿಗೆ ಹೋಗೋದು. ಅಲ್ಲೇನೋ ಆ ಕಡೆ ಹೊಲದಲ್ಲೇನೋ ಕೆಲಸ ಮಾಡ್ತಾ ಇದ್ದಾರೆ ಅಮ್ಮನ ಅಕ್ಕನು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ದಿವ್ಯನು ಹಲಸಿನ ಹಣ್ಣು ಕುಯ್ಕೊ ಬಂದಿದ್ದರಿಂದ ನಾನು ಮರ ಹತ್ತೋ ಪ್ಲ್ಯಾನ್ ಕ್ಯಾನ್ಸಲ್. ಸೊ ನಾವೀಗ ಉಪ್ಪಿನಕಾಯಿ ಹಾಕೋಕ್ಕೆ ಮಾವಿನ ಮಿಡಿ ಕುಯ್ಯೋಕೆ ಹೋಗ್ತಾ ಇದ್ದೀವಿ. ತುಂಬ ಆಗಿದೆ, ಆಗುತ್ತೋ ಇಲ್ವೋ ಗೊತ್ತಿಲ್ಲ ಹತ್ತಕ್ಕೆ. ನಾನು ಹಿಂದೆ ಕಾಣಿಸ್ತಿದ್ದಲ್ಲ, ಅದೇ ದೊಡ್ಡ ಮರ ನಮ್ಮ ದಿವಿನ ಹತ್ತಾನೆ ಇದೆ. ಕಡಿ ನೆನ್ನೆ ಮೊನ್ನೆ ಉಯ್ದಿರೋಂಥ ಮಳೆಗೆ ಎಲ್ಲ ಬಿದ್ದು ಒತ್ತಾಡ್ತಾ ಇದೆ. ಬೇಕಾದಷ್ಟು ಬಿದ್ದೋಗಿದೆ. ಇದು ಕೂಡ ಎಲ್ಲ ನೆನ್ನೆ ಮೊನ್ನೆ ಬಿದ್ದಿರೋದು. ನೋಡಲಿಕ್ಕೆ ಫ್ರೆಶ್ ಇರುತ್ತೆ, ಬಟ್ ಇದು ಕಪ್ಪಾಗಿರಬಾರ್ದು. ಹಳೇದು ಕಪ್ಪಾಗಿದ್ದರೆ ಫ್ರೆಶ್ ಆಗಿ ಬಿದ್ದಿದ್ರೆ ಇಷ್ಟು ಬಿದ್ದಿದೆ. ಇಲ್ಲೆಲ್ಲ ಹಣ್ಣಾಗಿರೋ ರೀತಿ ಕಾಣಿಸುತ್ತೆ, ಆದರೆ ಇದೆಲ್ಲ ಇನ್ನು ಮೀಡಿಯಮ್. ನಮ್ಮ ದಿವಿನ ಹತ್ತಕ್ಕಾಗಲ್ಲ, ಅಷ್ಟು ದೊಡ್ಡ ಮರ ಅಂತ. ಕೋಲ್ ತಗೊಂಡು ರೆಡಿ ಆಗೋನೆ. ಆಯ್ತಾ, ಅಷ್ಟುದ್ದ ಕೋಲ್ ತಗೊಂಡ್ರೆ ಆಗಲ್ಲ. ಅಲ್ಲೋಯ್ತು ಒಂದೇ ಅಷ್ಟು ದೊಡ್ಡ ಕೋಲ್. ಈಗ ಬಿದ್ದಿದ್ದು ಎಲ್ಲಿ? ಅದಲ್ಲನಾ, ಅಷ್ಟು ದೂರ ಹೋಗಿ ಬಿತ್ತನ. ಇಲ್ಲಿ ನಿನಗೆ ತಿನ್ನಕ್ಕೆ ಉಪ್ಪಿನಕಾಯಿ ಹಾಕಕ್ಕೆ ಈ ರೀತಿ ಸೊನೆ ಬರ್ತಾ ಇರುತ್ತಲ್ಲ, ಇದು ಫ್ರೆಶ್ಶು ಇವತ್ತು ಬಿದ್ದಿರೋ ಅಂತ. ಇದು ಆ್ಯಕ್ಚುಲಿ ಈಗ ನಾವು ಹೋಯ್ದಿದ್ದು. ಇರೋ ನನ್ನ ತಲೆ ಮೇಲೆ ಹೊಡಿಬಿಡ. ಎರಡನೇ ಎಸೆತಕ್ಕೆ ಕೇವಲ 2 ವಿಕೆಟ್ಗಳು. ಮೊತ್ತ 3. 3ನೇ ವಿಕೆಟಿಗೆ 3 ಬಿತ್ತಾ ಮನೆ ಸಮೇತ. ನನ್ನ ಮಗನಿಗೆ ಎರ್ಕದೇ ಕೆಲಸ. ಎರಡೇನಾ? ಇನ್ನೊಂದೆಲ್ಲ ಇರ್ಬೇಕು ನೋಡು. ಹೊಡೆದಿದ್ದ ಏಟಿಗೆ ಪೀಸ್ ಆಗೋಯ್ತದು. ಎಲ್ಲಿ ಕೈಯಲ್ಲಿರೋದು? ಹೊಡೆದಿದ್ದ ಏಟಿಗೆ ಪೀಸ್ ಆಗೋಯ್ತು. ಕಾಲು ಬಡ್ಡೆಗೆ ಒಂದು ಬಿತ್ತಿದ್ದು. ಈಕೆ ಉಪ್ಪು ಖಾರ ಎಲ್ಲ ಹಾಕಿ ಕೆಚ್ಕೊಂಡು ಕಟ್ ಮಾಡ್ಕೊಂಡು ತಿಂತಾಯಿದ್ರೆ ಬಾಯಲ್ಲಿ ಎಷ್ಟು ಚೆನ್ನಾಗಿ ನೀರು ಬರುತ್ತಲ್ಲ. ನಿಮಗೂ ನೀರು ಬರ್ತಿದೆಲ್ಲ. ಕೋಲು ನನ್ನ ತಲೆ ಮೇಲೆ ಬೀಳ್ತಿತ್ತಲ್ಲ ಬರಯ. ನೋಡ್ದಾ, ಈ ಕೆಲಸನ ಮುಂಚೆನೆ ಮಾಡಿದ್ರೆ ಇಷ್ಟು ಪಕ್ಕದಲ್ಲಿರೋದು ಬಿಟ್ಬಿಟ್ಟು ಅಷ್ಟು ದೂರದಲ್ಲಿರೋದನ್ನ ಹೊಡಿಯಕ್ಕೆ ಹೋಗ್ರೆ ಅದಲ್ಲ ಹಳೇದದು. ಗುಣ ಕವರ್ ತಗೊಂಬ. ಇಷ್ಟು ಸಿಕ್ಕಿದೆ. ಈಗ ಇನ್ನು ಕುಯ್ಬೇಕು. ಮೋಸ್ಟ್ಲಿ ಇದು ಫ್ರೆಶ್ ಇಲ್ಲ ಅನ್ಕೋತೀನಿ. ಇದು ನಿನ್ನೆ ಮಳೆಗೆ ಗಾಳಿಗೆ ಏನಾದ್ರು ಬಿದ್ದಿರ್ಬೋದು. ಉಪ್ಪು ಖಾರ ಹಾಕ್ಕೊಂಡು ಕಟ್ ಮಾಡಿ ಈಗಲೇ ಹಣ್ಣಾಗಿರೋ ಸ್ಮೆಲ್ ಬರುತ್ತಲ್ಲ, ಆ ರೀತಿ ಇದೆ. ಮೋಸ್ಟ್ಲಿ ಎಲ್ಲೋ ಹಣ್ಣಾಗಿರಬಹುದಾ. ಮಾತ್ರ ಇಷ್ಟು ಮಾವಿನಕಾಯಿ ಸಿಕ್ಕಿದೆ, ಮಾವಿನ ಮಿಡಿ. ಈಗ ಇದನ್ನು ತೊಗೊಂಡೋಗಿ ಉಪ್ಪಿನಕಾಯಿ ಹಾಕ್ಬೇಕು. ನಾವು ಉಪ್ಪಲ್ಲಿ ನೆನೆಸಿಟ್ಟು 1-2 ದಿನ, ಆಮೇಲೆ ಉಪ್ಪಿನಕಾಯಿ ಹಾಕ್ಬೇಕು. ಹೋಗೋಣ? ಚಲೆ. ನಾವು ಮಾವಿನಕಾಯಿ ತಂದು ಕಟ್ ಮಾಡಿ ಉಪ್ಪಿಗೆಲ್ಲ ಹಾಕಿಟ್ಟಿದ್ದೀವಿ. ಅದರದ್ದೆಲ್ಲ ವೀಡಿಯೋ ಮಾಡಿಲ್ಲ. ಇನ್ನೊಂದು ಸಲಕ್ಕೆ ನಾನು ಅದ್ರ ವೀಡಿಯೋ ಮಾಡಿ ತೋರಿಸ್ತೀನಿ. ಅದೇ ಮಿಡಿ ಮಾವಿನಕಾಯಿಗಳಲ್ಲಿ ಅಥವಾ ಇನ್ನೊಂದು 15 ದಿನ 1 ತಿಂಗಳಿಗೆ ಫುಲ್ ಹಣ್ಣಾಗ್ಬಿಡುತ್ತೆ. ಅದರಲ್ಲಿ ನಾವು ಡಿಫ್ರೆಂಟಾಗಿ ಕೆಲವೊಂದು ಸಾಂಬಾರು, ಗೊಜ್ಜು, ಇನ್ನೊಂದು ಫ್ರಿಜ್ಜಲ್ಲಿ ತುಂಬ ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ನೋಂಥ ಕೆಲವೊಂದು ಸ್ವೀಟ್ ರೆಸಿಪಿ ಎಲ್ಲ ಮಾಡ್ತೀನಿ. ಅದು ಮಾಡುವಾಗ ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ಈಗ ಕಂಪ್ಲೀಟ್ ನಾನು ತೋರಿಸ್ತಾ ಇಲ್ಲ. ಓಕೆ, ವೀಡಿಯೋ ಎಲ್ರಿಗೂ ಖುಷಿ ಆಯಿತು ಅಂತ ಅನ್ಕೋತೀನಿ. ಇದು ನನ್ನ ಇವತ್ತಿನ ವ್ಲಾಗ್.
ಓಕೆ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವೀಡಿಯೋಗಳನ್ನ ಕೊನೆವರೆಗೂ ನೋಡೋದಕ್ಕೆ ಪ್ರಯತ್ನ ಪಡಿ, ನಮಗೂ ಕೂಡ ಯೂಸ್ ಆಗುತ್ತೆ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.